ಅಲ್ಲಿ 40 ನಿಮಿಷ ವ್ರತ ಮಾಡ್ತಾ ಇರೋ ಕಾಲದಲ್ಲಿ ಪಕ್ಕದಲ್ಲಿ ಜೈನ ಟೆಂಪಲ್ ಹೆಸರುಘಟ್ಟದಲ್ಲಿ ನರಸಿಂಹದೇವ ದೇವಸ್ಥಾನ ಇದೆ. ಪಕ್ಕದಲ್ಲಿ ಜೈನ ಟೆಂಪಲ್ ಇತ್ತಂತೆ. ಆ ಜೈನರನ್ನ ಅವ್ರ ವಾದದಲ್ಲಿ ಗೆಲ್ತಾರೆ ವ್ಯಾಸರಾಜ. ಗೆದ್ದಾಗ ಇವರು ನಾನು ಸೋಲ್ಸಿದ್ರೆ ನೀವು ಊರಲ್ಲಿ ಇರ್ತೀರಾ, ಹಾಗೆ ನಾನು ಸೋತ ಹೋಗ್ರಿ, ನಮ್ಗೆ ಈ ಜಾಗದಲ್ಲಿ ಇರೋದಲ್ಲ, ಅದರಿಂದ ಈ ಮಂಟಪ ನಿಮಗೆ ನಾವು ಕೊಡ್ತೀವಿ. 8 ಕಂಬದ ಮಂಟಪ, 8 ಮಂಟಪ, 8 ಕಾಲಿನ ಮಂಟಪ ಇದೆ. ಈ ಮಂಟಪ ನಿಮಗೆ ದಾನ ಕೊಡ್ತೀನಿ ಇದ್ದಾಗ ಅದರ ಈ ಜೀವ ಕೊಟ್ಟಿದ್ದಂಗಾದ ಒಂದು ಕುರುವಾಗಿರಲಿ ಅಂತೇಳಿ ಅವ್ರೇನ್ ಮಾಡ್ತಾರೆ, ಒಂದೊಂದು ಕಂಬದಲ್ಲಿ ಒಬ್ಬ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡ್ತಾರೆ. ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ವೀಕ್ಷಕರೇ, ಸ್ವಾಮೀಜಿಗಳು ಹೇಳಿದ ಹಾಗೆ ಜೈನರ ಜೊತೆ ನಡೆದಂಥ ಒಂದು ವಾಗ್ವಾದದಲ್ಲಿ ವ್ಯಾಸರಾಜರು ಗೆಲ್ತಾರೆ. ಆ ವಾಗ್ವಾದದಲ್ಲಿ ಜೈನರು ವ್ಯಾಸರಾಜರಿಗೆ 8 ಕಂಬಗಳ ಒಂದು ಮಂಟಪವನ್ನು ವ್ಯಾಸರಾಜರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಸೊ ಆ 8 ಕಂಬಗಳಲ್ಲಿ 8 ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು 8 ಜಾಗಗಳಲ್ಲಿ ವ್ಯಾಸರಾಜರು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ಹೊನ್ನೇನಹಳ್ಳಿ, ಅದು ರಾಜಾನಕುಂಟೆ ಹತ್ರ ಇದೆ. ಸೊ ಇಲ್ಲಿ ಕೂಡ ಒಂದು ಕಂಬದ ಮೇಲೆ ಆಂಜನೇಯ ಸ್ವಾಮಿಯ ಉದ್ಭವವಾದಂತಹ ಒಂದು ಪ್ರತಿಮೆ ಇದೆ. ಅದರ ಜೊತೆಗೆ ವಿಶೇಷತೆ ಏನಪ್ಪಾ ಅಂದರೆ, ಇಲ್ಲಿ ಆ ಕಂಬದ ಮೇಲೆ ಉದ್ಭವವಾದಂತಹ ನರಸಿಂಹ ಸ್ವಾಮಿಯನ್ನು ಕೂಡ ನೀವು ನೋಡ್ಬೋದು. ಹಾಗೆ ಎರಡನೆಯದು ವ್ಯಾಸರಾಜ ಪ್ರತಿಷ್ಠಿತ ಮೋದ ಮಾರುತಿ ಅಂದ್ಬಿಟ್ಟು, ಇದು ಬಂದ್ಬಿಟ್ಟು ಕಾಕೋಳು ಹತ್ರ ಇದೆ. ಈ ಕಾಕೋಳು ಅನ್ನೋ ಸ್ಥಳ ಕೂಡ ನಿಮಗೆ ರಾಜಾನಕುಂಟೆಯಿಂದ ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವು ಹೊನ್ನೇನಹಳ್ಳಿ ನೋಡ್ಬಿಟ್ಟು ಆರಾಮ್ಸೆ ನೀವು ಕಾಕೋಳುನಲ್ಲಿರೋ ಅಂಥ ಮೋದ ಮಾರುತಿಯನ್ನು ಕೂಡ ನೋಡ್ಬೋದು. ಇನ್ನು ವೀಕ್ಷಕರ, ವ್ಯಾಸರಾಜರು ಪ್ರತಿಷ್ಠಾಪಿಸಿರುವಂಥ 3ನೇ ಪ್ರಾಣದೇವರು ಅರಕೆರೆಯಲ್ಲಿದೆ. ಸೊ ಅಲ್ಲಿನ ದೇವಸ್ಥಾನ ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಸೊ ಭಕ್ತಾದಿಗಳೆಲ್ಲ ಸಹಕಾರ ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡೋದ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಇಂತಹ ಇತಿಹಾಸ ಪೂರ್ವಕವಾದಂಥ ಸ್ಥಳವನ್ನು ನಾವೆಲ್ಲ ಕಾಪಾಡಿಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಮತ್ತು ವೀಕ್ಷಕರೇ, ಹೊನ್ನೇನಹಳ್ಳಿಯಲ್ಲಿ ಬೃಂದಾವನ ಇಲ್ಲ, ಬಟ್ ಕಾಕೋಳುನಲ್ಲಿ ಬೃಂದಾವನ ಇದೆ. ಇಲ್ಲಿ ಚತುರ್ಭುಜ ವೇಣುಗೋಪಾಲ ಸ್ವಾಮಿಯ ಬೃಂದಾವನ ಇದೆ. ಅದನ್ನು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಕೂಡ ಹೇಳ್ತಾರೆ. ಹಾಗೆ ಅರಕೆರೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂಥ ದೇವಸ್ಥಾನದಲ್ಲೂ ಕೂಡ 2ನೇ ಬೃಂದಾವನ ಇದೆ. ಇನ್ನು ಚೆಲ್ಲಹಳ್ಳಿಯಲ್ಲಿ 3ನೇ ಬೃಂದಾವನ ಇದೆ. ಈ 3 ಬೃಂದಾವನಗಳನ್ನು ಪ್ರತಿಷ್ಠಾಪನೆ ಮಾಡಿರೋದು ಶ್ರೀಪಾದರಾಜರು. ಸೊ ನೀವು ಇಲ್ಲಿವರೆಗೂ 3 ಪ್ರಾಣದೇವರು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ ಪ್ರಾಣದೇವರು ಹಾಗೆ 3 ಬೃಂದಾವನಗಳನ್ನು ನೋಡಿದ್ರಿ. ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿರೋ ಅಂಥದ್ದು ಶ್ರೀಪಾದರಾಜರು, ಅವರು ವ್ಯಾಸರಾಜರ ಗುರುಗಳು. ಹಾಗೆ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ 4ನೇ ಬೃಂದಾವನ ಗುಟ್ಟೆನಲ್ಲಿದೆ. ಅದನ್ನು ಗುಟ್ಟೆ ವೇಣುಗೋಪಾಲ ಸ್ವಾಮಿ ಅಂತಾನೆ ಪ್ರತಿಯೊಬ್ಬರು ಕರೀತಾರೆ. ಇಲ್ಲಿ ಪ್ರತಿ ವರ್ಷಕ್ಕೂ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಇದು ಒಂದು ಫುಲ್ಲು ಗುಟ್ಟೆಯ ಮೇಲಿದೆ, ಫುಲ್ಲು ಸುತ್ತಲೂ ಕಾಡು ಪ್ರದೇಶ ನೀವು ನೋಡ್ತಾ ಇರ್ಬೋದು. ಇದೇ ಗುಟ್ಟೆ ವೇಣುಗೋಪಾಲ ಸ್ವಾಮಿ. ಹಾಗೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ 4ನೇ ಪ್ರಾಣದೇವರು ನಮ್ಮ ಯಲಹಂಕದಲ್ಲಿದೆ. ಸೊ ಈ ಯಲಹಂಕ ನ್ಯೂ ಟೌನ್ ಹತ್ರ ಇರುವಂಥ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಕೊಡ್ಬೋದು, ತುಂಬ ಹತ್ರದಲ್ಲಿದೆ. ಇವೆಲ್ಲ ಐತಿಹಾಸಿಕ ಸ್ಥಳಗಳು. ಸೊ ನಿಮಗೆ ಇಲ್ಲಿವರೆಗೂ ನಮ್ಮ ಚಾನಲಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ 4 ಪ್ರಾಣದೇವರು ಹಾಗೆ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ 4 ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣನ ಬೃಂದಾವನಗಳನ್ನು ನೀವು ನೋಡಿದ್ದೀರಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.